ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೇಷನ್ ಬಂದಿದೆ ಮನೆಗೆ, ಹಾಗೆಯೇ ಒಂದು ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಅಕ್ಕಿ. ನಮಗೆ ಪ್ರತಿ ತಿಂಗಳಿಗೂ 10 kg ಅಕ್ಕಿ ಸಾಕಾಗುತ್ತೆ. ನಾನು ರೇಷನ್ ತುಂಬಿಸೋದು 1 ತಿಂಗಳಿಗೆ ಆಗುವಷ್ಟು ಸಾಮಾನು ಮಾತ್ರ. ಯಾಕೆಂದರೆ ನನಗೆ ಸ್ಟೋರೇಜ್ಗೆ ಪ್ರಾಬ್ಲಮ್ ಆಗುತ್ತೆ, ಇಟ್ಕೊಳ್ಳಿಕ್ಕಾಗಲ್ಲ ನನಗೆ ಎಕ್ಸ್ಟ್ರಾ 2 ತಿಂಗಳಿಗೆಲ್ಲ ರೇಷನ್ ತುಂಬಿಸಿದರೆ. ಹಾಗಾಗಿ ನಾನು 1 ತಿಂಗಳಿಗೆ ಆಗುವಷ್ಟು ಮಾತ್ರ ರೇಷನ್ ತುಂಬಿಸೋವಂಥದ್ದು. ಕೆಲವೊಂದು ಸಲ ಸೋಪು, ಶಾಂಪುಗಳು ಮತ್ತಿನ್ನು ಇದು ಮೂರಿಗೆ ಅಂದರೆ ಬಚ್ಚಲ ಮನೆಗೆ ಬೇಕಾದ ಅಂಥ ಕೆಲವೊಂದು ಐಟಮ್ಸ್ಗಳನ್ನ ಅದು ಬೇಕಾದರೆ ನಾನು 2 ತಿಂಗಳಿಗೆ 3 ತಿಂಗಳಿಗೆ ತುಂಬಿಸಿರ್ತೀನಿ. ಆದರೆ ಮಾಮೂಲಿ ರೇಷನ್ ಮಾತ್ರ ನಾನು 1 ತಿಂಗಳಿಗೆ ಆಗೋಷ್ಟು ಮಾತ್ರ. ಮತ್ತು ಅಕ್ಕಿ ಆದಮೇಲೆ ಒಂದು ದೇವ್ರದ್ದು ಎಣ್ಣೆ, ದೇವ್ರ ಎಣ್ಣೆನೂ ಕೂಡ ಅಷ್ಟೇ. ನನಗೆ ತಿಂಗಳಿಗೆ 1 ಲೀಟ್ರು ಸಾಕಾಗುತ್ತೆ. ವಾರದಲ್ಲಿ ಒಂದು 3 ದಿನ ತುಪ್ಪದ ದೀಪ ಹಚ್ತೀನಿ, ಹಾಗಾಗಿ 1 ಲೀಟ್ರು ಸಾಕು. ಮತ್ತು ಒಂದು ಶಾಂಪು, ಡವ್ ಶಾಂಪು. ನಾನು ಇದೇ ಫಸ್ಟು ಅಷ್ಟು ದಪ್ಪದು ಡವ್ ಶಾಂಪು ತಂದಿದ್ದು. ಕಂಡೀಷನರ್ ಜೊತೆ 5 ರೂಪೀಸ್ ಪ್ಯಾಕೆಟ್ ಸಿಗುತ್ತಲ್ಲ, ಅದೇ ಡವ್ ಶಾಂಪೂನ ನಾನು ತೊಗೋತಾ ಇದ್ದಿದ್ದು. ಈ ಸಲ ಅದು ಮಿಸ್ಸಾಗಿ ಹಾಕಿದ್ದಾರೆ. ಕೆಲವೊಂದು ಸಲ ಬರಿಬೇಕಾದ್ರೆ ಅವರು ಕನ್ಫ್ಯೂಸ್ ಮಾಡ್ಕೊಂಡು ಕೆಲವೊಂದನ್ನ ಬದಲಿ ಮಾಡಿ ಕೊಟ್ಬಿಡ್ತಾರೆ. ಇನ್ನು ಸಂತೂರ್ ಸೋಪು ಮತ್ತು ವಿಮ್ಮು, ಅದು 4 ಇರುತ್ತೆ, 30 ರೂಪಾಯಿ ಕೊಡಬೇಕಾಗ್ತದೆ. ಅದು ಪಾತ್ರೆ ತಿಕ್ಕಲಿಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಸಲ ಲಿಕ್ವಿಡ್ ಹಾಕ್ತೀನಿ. ಲಿಕ್ವಿಡು ಕೂಡ ಇರುತ್ತೆ. ಪುಣ್ಯನಿಗೆ ಸೋಪ್ನಲ್ಲಿ ತಿಕ್ಕಲಿಕ್ಕೆ ಇಷ್ಟ ಆಗಲ್ಲ, ಅವಳಿಗೋಸ್ಕರ ಲಿಕ್ವಿಡು. ನಾನು ಕೆಲವೊಂದು ಸಲ ಸೋಪ್ನಲ್ಲಿ ಕೂಡ ತಿಕ್ತೀನಿ. 2 ಕೂಡ ಇರುತ್ತೆ ಪಾತ್ರೆ ತೊಳಿಲಿಕ್ಕೆ. ನಾವು ಸೋಪ್ನಲ್ಲೇ ತಿಕ್ತೀವಿ, ಲಿಕ್ವಿಡ್ನಲ್ಲೇ ತಿಕ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಮತ್ತಿನ್ನು ರವೆ ಮತ್ತು ಅವಲಕ್ಕಿ, ಅದು 1 kgನೇ ಹಾಕಿಸ್ತೀನಿ. ಯಾಕೆ ಅಂತಂದರೆ ನಾನು ರಜದಲ್ಲಿ ಮಾತ್ರ ಅವಲಕ್ಕಿ ಮತ್ತು ರವೆನ ಮಾಡೋ ಅಂಥದ್ದು, ಉಪ್ಪಿಟ್ಟುಗಳನ್ನ. ಬಾಕಿ ಟೈಮ್ನಲ್ಲಿ ನಾನು ತುಂಬಾ ಕಮ್ಮಿ. ಹಾಗಾಗಿ ತಿಂಗಳಿಗೆ 1 kg ಹಾಕ್ಸಿದ್ರೆ ಒಂದು 4 ದಿನ 1/4 kg ಅಷ್ಟೇ ಮಾಡುವಂಥದ್ದು ಸಾಕಾಗುತ್ತೆ. ಕೆಲವೊಂದು ಸಲ ಮಿಕ್ಕುತ್ತೆ. ಮತ್ತು ಕೆಲವೊಂದು ಸಲ ಶೀರನ್ನು ಕೂಡ ಮಾಡ್ತೀನಲ್ವರ, ಹಾಗಾಗಿ 1 kg ರವೆ. ಮತ್ತು ಈ ಸಲ ಎಣ್ಣೆ ಅಂದರೆ ಅಡುಗೆ ಎಣ್ಣೆನ ಫಾರ್ಚೂನ್ ಹಾಕ್ಸಿದ್ದೀನಿ. ಕೆಲವೊಂದು ಸಲ ಫಾರ್ಚೂನ್ ಹಾಕ್ಸ್ತೀನಿ, ಕೆಲವೊಂದು ಸಲ ಜೆಮಿನಿ ಹಾಕಿಸ್ತೀನಿ. ಬೇರೆ ಅದನ್ನು ಕೂಡ ಚೇಂಜ್ ಮಾಡ್ತಾಯಿರ್ತೀನಿ. ಹಾಗಾಗಿ ನಾನು ಡಬ್ಬನಂತೂ ತೊಗೊಳಕ್ಕೆ ಹೋಗಲ್ಲ. ಹೀಗೇ 1 ಲೀಟ್ರನ್ನೇ ಅಂದರೆ 1 ಲೀಟರ್ದು ಅಂದರೆ 1 kgದು ಪ್ಯಾಕೆಟ್ನೇ ತೊಗೊಬಿಡ್ತೀನಿ. ಮತ್ತು ಅದೊಂದು ಪತ್ತ. ಮತ್ತು ಇನ್ನು ಅರಿಶಿಣ ಪುಡಿ, ಜೀರಿಗೆ, ಸಾಸಿವೆ, ಚಕ್ಕೆ, ಲವಂಗ, ಈ ಥರ ಮಸಾಲ ಐಟಮ್ಸ್ಗಳೆಲ್ಲನೂ ಕೂಡ 100 ಗ್ರಾಮು ಅಥವಾ 50 ಗ್ರಾಮು, 20 ಗ್ರಾಮು ಈ ರೀತಿ ಪ್ಯಾಕೆಟ್ಗಳನ್ನ ಹಾಕಿಸ್ತೀನಿ. ಇದು ತಿಂಗಳಿಗೆ ಮುಗಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಕೆಲವೊಂದು ಸಲ ತಿಂಗಳು ಮೇಲೂ ಕೂಡ ಬರುತ್ತೆ. ಏಕೆಂದರೆ ನಾನು ಒಂದು ಮಸಾಲ ಡಬ್ಬಗಳನ್ನ 2 ಇಟ್ಕೊಂಡಿದ್ದೀನಿ. ಅದಕ್ಕೆ ತುಂಬಿಸಿ ಇನ್ನೊಂದು ಸ್ವಲ್ಪ ಹೆಚ್ಚಾದರೆ ಹಾಗೆಯೇ ರಬ್ಬರ್ನ ಕಟ್ಟಿ ಒಂದು ಸ್ಟೋರೇಜ್ ಬಾಕ್ಸ್ನಲ್ಲಿ ತುಂಬಿಸಿಟ್ಟಿರ್ತೀನಿ. ನಾನು ಪ್ರತಿ ತಿಂಗಳು ಕೂಡ 30ನೇ ತಾರೀಕಿಗೆ ಬಾಕ್ಸ್ಗಳೆಲ್ಲ ತೊಳೆದು ಯಾವ್ದು ಖಾಲಿಯಾಗಿದೆ, ಯಾವುದು ಬೇಕು ಅನ್ನೋದನ್ನ ಒಂದು ನೋಟ್ ಮಾಡಿ ಇಟ್ಕೊಬಿಡ್ತೀನಿ. ಅದ್ರ ಮೇಲೆ ನಾನು ರೇಷನ್ ಹಾಕ್ಸೋವಂಥದ್ದು. ಸಂತೂರ್ ಸೋಪು ಅದೊಂದು 8 ಹಾಕಿಸ್ದೆ. ಮತ್ತು ಇನ್ನು ಲೈಫೈ ಸೋಪು, ಅದು ಕುಶಾಲ್ಗೆ ಸಂತೂರ್ ಇಷ್ಟ ಆಗಲ್ಲ. ಮತ್ತು ಇನ್ನು ಡಸ್ಟ್ಬಿನ್ದು ಒಂದು 3 ಅಥವಾ 6 ಪ್ಯಾಕೆಟ್ಗಳಿರುತ್ತೆ, ಅದು ಸಾಕಾಗ್ತದೆ 1 ತಿಂಗಳಿಗೆ. ಇನ್ನು ಬೇಳೆ ಹೇಗೆ ನಾವು ಸ್ಟಾಫ್ಗಳಿಗೂ ಕೂಡ ನಾನು ಬೇಯಿಸಿ ಕೊಡ್ತೀನಲ್ವರ, ಹಾಗಾಗಿ ಇದು ಆರೆಂಜ್ ಕಲರ್ ಬೇಳೆನ ಒಂದು 4 kg ಹಾಕಿಸ್ತೀನಿ. ಮತ್ತು ಇನ್ನು ಹೆಸರು ಬೇಳೆ ಬರುತ್ತಲ್ಲ ಯೆಲ್ಲೋ ಕಲರ್ದು, ಅದನ್ನು 1 kg ಹಾಕಿಸ್ತೀನಿ. ಮತ್ತು ಇನ್ನು ತೊಗರಿ ಬೇಳೆನ 1 kg ಹಾಕಿಸ್ತೀನಿ. ಇದೆಲ್ಲ ಸೇರಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಬೇಳೆನ ಪ್ರತಿ ದಿನವೂ ಕೂಡ ಬೇಯಿಸ್ಬಿಟ್ಟು ಕೊಡ್ತೀನಿ. ಇನ್ನು ಒಂದು ಸ್ವಲ್ಪ ಕಾಶ್ಮೀರಿ ಮೆಣಸಿನ್ಕಾಯಿ, ಇನ್ನು ಕಾಳುಗಳು, ನಾನು ಎಲ್ಲ ಥರ ಕಾಳುಗಳು ಅದು ಇದು ಅಂತ ಹೇಳೋದಿಲ್ಲ. ಸೋಯಾಬೀನ್ ಇರ್ಬೋದು, ಕಡಲೆಕಾಳು, ಹೆಸರುಕಾಳು, ಹೆಸರುಬೇಳೆ, ಬಟಾಣಿ, ಪ್ರತಿಯೊಂದು ಕಾಳುಗಳು. ಅಲ್ಲಿ ನಾನು ರೇಷನ್ ತುಂಬಿಸೋಕೆ ಹೋಗ್ತೀನಲ್ಲ, ಅಲ್ಲಿ ಒಂದು ಪ್ಲೇಟಲ್ಲಿ ಕಾಳುಗಳೆಲ್ಲನೂ ಕೂಡ ಮತ್ತು ಅದ್ರ ರೈಟ್ನ ಇಟ್ಟಿರ್ತಾರೆ ಶಾಂಪಲ್ಲಾಗಿ ಸ್ವಲ್ಪ. ನಾನು ಎಲ್ಲ ರೀತಿ ಕಾಳುಗಳನ್ನು ಕೂಡ 1/4 kgನ ಹಾಕಿಸ್ತೀನಿ. ಅಲ್ಲಿಗಾಗಿ ಹೆಸ್ರು ಕಾಳು ಮಾತ್ರ ನಾನು 1/2 kg ಹಾಕಿಸ್ತೀನಿ. ಏಕೆಂದರೆ ಅದು ಕೆಲವೊಂದು ಸಲ ನೆನೆ ಹಾಕಿ ಮೊಳಕೆ ಬರೆಸ್ಬಿಟ್ಟು ಮಾರ್ನಿಂಗ್ದು ಏನು ತಿಂಡಿ ಮಾಡಲಿಲ್ಲ ಅಂದರೆ ಅದು ಉಪ್ಪಿಟ್ಟು ಜೊತೆ ಸ್ವಲ್ಪ ಅದನ್ನು ಕೂಡ ಕೊಟ್ಬಿಡ್ತೀನಿ. ಯಾಕೆಂದರೆ ಉಪ್ಪಿಟ್ಟಿನಲ್ಲಿ ಹೊಟ್ಟೆ ತುಂಬಲ್ಲ ಅಲ್ವರ, ಹಾಗಾಗಿ ಅದನ್ನೆಲ್ಲ 1/4 kg. ಮತ್ತಿನ್ನು ಇದು ಉದ್ದಿನ ಬೇಳೆ ಮಾತ್ರ 1/2 kg ಹೀಗೆ ಹಾಕಿಸ್ತೀನಿ. ಇನ್ನು ಪಾಸ್ತಾ ಮತ್ತು ಇನ್ನು ಮ್ಯಾಗಿ ಪ್ಯಾಕೆಟು ಅದೊಂದು 6 ಅಥವಾ 5ನ ಹಾಕಿಸ್ತೀನಿ. ಏಕೆಂದರೆ ಮ್ಯಾಗಿ ಮಾಡಿದಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮಕ್ಳಿಗೆ ಬೇಕಾಗ್ತದೆ. ಇನ್ನು ಪಾಸ್ತಾ ಮಾಡಿದಾಗ ಮತ್ತು ಬೇರೆ ಇನ್ನೇನಾದರೂ ಮಾಡಿದ್ರು ಕೂಡ ಪುಣ್ಯನಿಗೆ ಅದು ಫ್ಲೇವರು ಇಷ್ಟ ಆಗುತ್ತೆ. ಅದನ್ನು ಮಿಕ್ಸ್ ಮಾಡ್ಕೋತಾ ಇರ್ತಾಳೆ ಸ್ನ್ಯಾಕ್ಸಿಗೆ, ಅಥವಾ ಒಂದೊಂದು ಸಲ ಸ್ಯಾಂಡ್ವಿಚ್ಗೆ ಕೂಡ ಹಾಕೋಬಿಡ್ತಾಳೆ. ಇನ್ನು ಸಕ್ಕರೆ 1.5 kg 2 kg ಇದಿಷ್ಟೇ. ಇದ್ರ ಜೊತೆಗೆ ನಾನು
ನಾನು ಬೆಲ್ಲನೂ ಕೂಡ ಅವಾಗವಾಗ ನಾನು ಚಾಯ್ ಮಾಡಿದಾಗೆಲ್ಲ ಬೆಲ್ಲದ ಚಾಯ್ನೇ ಆಲ್ಮೋಸ್ಟ್ ಮಾಡೋವಂಥದ್ದು. ಅವಳಿಗೆ ಪುಣ್ಯನಿಗೆ ಬೆಲ್ಲದ ಚಾಯ್ ಮಾಡ್ಲಿಕ್ಕೆ ಬರಲ್ಲ, ಒಡೆದಾಕ್ಬಿಡ್ತಾಳೆ ಹಾಲನ್ನ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಇಷ್ಟಿರುತ್ತೆ. ಕೆಲವೊಂದು ಸಲ ಇದಕ್ಕಿಂತ ಜಾಸ್ತಿನೂ ಇರುತ್ತೆ, ಕೆಲವೊಂದು ಸಲ ಇದಕ್ಕಿಂತ ಕಮ್ಮಿನೂ ಇರುತ್ತೆ. ನಾನು ಎಲ್ಲ ರೀತಿ ಸಾಮಾನು ಕೂಡ ಹಾಕಿಸ್ತೀನಿ, ಆದರೆ ಕಮ್ಮಿ ಪ್ರಮಾಣದಲ್ಲಿ, ಅಂದರೆ 1 ತಿಂಗಳಿಗೆ ಆಗೋಷ್ಟು ಮಾತ್ರನೇ ಹಾಕ್ಸೋವಂಥದ್ದು. ಇನ್ನು ದೇವ್ರ ಪೂಜೆಗೆ ಕರ್ಪೂರ, ಗಂಧದ ಕಡ್ಡಿ ಈ ಥರದ್ದೆಲ್ಲ ಅದು ಬೇರೆ ಅಂಗಡಿನಲ್ಲಿ ತರುವಂಥದ್ದು. ಇನ್ನು ಆಹಾರಕ್ಕೆ ಅಂತ ಇಟ್ಕೊಂಡ್ರೆ ನೋಡಿ, ಜವಾರಿ ಬಾಜ್ರಿ, ಮತ್ತಿನ್ನು ರಾಗಿ, ಮತ್ತಿನ್ನು ಗೋಧಿ ಇದಿಷ್ಟು ನಾನು ಮಿಲ್ಲಿಗೆ ಕೊಟ್ಟು ಬಂದಿರ್ತೀನಿ, ಅದು ಕೂಡ ಬಂದಿದೆ. ಇನ್ನು ಪುಣ್ಯ ಇವತ್ತು ಫ್ರೈಡ್ ರೈಸ್ ಮಾಡ್ತೀನಿ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದಾಳೆ. ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಎಲ್ಲನೂ ಕೂಡ ಹಚ್ಚಿಸ್ಕೊಂಡ್ಳು. ಅನ್ನನೂ ಕೂಡ ಮಾಡೋಕ್ಕಿಟ್ಲು. ಅನ್ನ ಸ್ವಲ್ಪ ಮಿಜಿಗಳಾಯಿತು ಅಂದ್ಬಿಟ್ಟು ಅವಳಿಗೆ ಮನಸ್ಸು ಸ್ವಲ್ಪ ಇದಾಯಿತು, ನಾನು ಮಾಡೋದಿಲ್ಲ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ಳು. ಇನ್ನು ಅನ್ನ ಮಿಜಿಗಳಾಯಿತು ಅಂತ ಅಂದ್ಬಿಟ್ಟು ಅದನ್ನು ಬಿಸಾಡ್ಬಿಟ್ಟೇನು ಬೇರೆ ಅನ್ನ ಮಾಡಲಿಕ್ಕಾಗುತ್ತಾ? ಇರಲಿ ಪರವಾಗಿಲ್ಲ, ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಆಗ್ಬೋದು ಹಂಗನ್ಬಿಟ್ಟು ಅನ್ನ ಸ್ವಲ್ಪ ಅಂದರೆ ಹುಡಿಯಾಗಿ ಬಂದಿಲ್ಲ ಅಂದ್ಬಿಟ್ಟು ಎಂತೂ ಬಿಸಾಡ್ಲಿಕ್ಕಾಗಲ್ಲ. ಓಕೆ ಪರವಾಗಿಲ್ಲ, ಟ್ರೈ ಮಾಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ನಾನು ಓಕೆ ನಾನೇ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಈಗ ನಾನೇ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಫಸ್ಟ್ ಟೈಮ್ ನಾನು ಫ್ರೈಡ್ ರೈಸ್ನ ಮನೆಯಲ್ಲಿ ಮಾಡ್ತಿರೋದು. ಏಕೆಂದರೆ ನಮಗೆ ಫ್ರೈಡ್ ರೈಸ್ ಬೇಕು ಅಂತಂದರೆ ಅವರೇ ಕೊಟ್ಟು ಕಳಿಸ್ತಾರೆ. ಯಾವುದೇ ಚೈನೀಸ್ ಐಟಮ್ಸು ಕೂಡ ನನಗೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಯಾಕೆಂದರೆ ವಾರದಲ್ಲಿ ಒಂದು ದಿವಸ ನಾವು ಅಲ್ಲಿಂದಲೇ ತಿಂದಿರ್ತೀವಿ, ಮಾಡಬೇಕು ಅಂತ ಮನಸ್ಸಿಗೆ ಇಚ್ಛೆನೇ ಆಗೋದಿಲ್ಲ. ಬೇಕಾದ್ರೆ ಅಕಸ್ಮಾತ್ ಕೆಲವೊಂದು ಸಲ ನನಗೆ ಕೆಲವೊಬ್ರು ಹೇಳ್ತಿರ್ತಾರೆ, ಅಯ್ಯೋ ಸುಸ್ತಾಯಿತು ನನಗೇನು ಅಡುಗೆ ಮಾಡಬೇಕು ಅಂತ ಮನಸ್ಸಿರಲಿಲ್ಲ, ಒಂದು ಸ್ವಲ್ಪ ಫ್ರೈಡ್ ರೈಸ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ನಾನು ಆ ರೀತಿ ಸುಸ್ತಾಯಿತು ಅಂದರೆ ನಾನು ಮಾಡೋದೇ ಕಿಚಡಿ. ಚಲೋ ಕಿಚಡಿ ಬದಲಿಗೆ ಕ್ಯಾಪ್ಸಿಕಮ್ಮು ಎಲ್ಲ ಇತ್ತು, ಸ್ಪ್ರಿಂಗ್ ಆನಿಯನ್ ಮಾತ್ರ ಇರಲಿಲ್ಲ. ಇವಳು ಅಮ್ಮ ನಾವು ಒಂದು ಸಲ ಟ್ರೈ ಮಾಡಬೇಕು, ನಾನು ಮಾಡ್ತೀನಿ ಅಂತ ನೋಡಿ ಇತ್ತೀಚೆಗೆ ಒಂದು ಸ್ವಲ್ಪ ಟ್ರೈ ಮಾಡ್ತಿರ್ತಾಳೆ. ಪ್ರತಿಯೊಂದನ್ನು ಕೂಡ ಮಾಡೋಕ್ಕೋದ್ಲು. ಒಂದು ಸ್ವಲ್ಪ ಅನ್ನಕ್ಕೆ ನೀರು ಜಾಸ್ತಿ ಇತ್ತು, ಓಕೆ ಅಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡು ಇನ್ನು ಅವ್ನು ಸ್ವಲ್ಪ ಆಗಲಿಲ್ಲ ಅಂತಂದರೆ ಇನ್ನು ಅದಕ್ಕೆ ಕೈ ಹಾಕೋದಿಲ್ಲ, ಮುನ್ಸ್ಕೊಂಡು ಕೂತ್ಕೊಬಿಡ್ತು. ಹಾಗೆ ಮಾಡ್ತಾಳೆ. ಓಕೆ ಪರವಾಗಿಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ಅನ್ನ ಉದುದ್ರಾಗಿರಲಿಲ್ಲ ಅಷ್ಟೇ, ಚೆನ್ನಾಗಿತ್ತು. ಓಕೆ ಟ್ರೈ ಮಾಡ್ಬೋದು, ಇನ್ನು ಮುಂದೆ ಕಿಚಡಿ ಬದಲಿಗೆ ಇದನ್ನು ಕೂಡ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಅಂದರೆ ನಾನು ಅಂದ್ಕೊಂಡಿದ್ದೆ, ಅಂದರೆ ಅವರು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಅವರು, ಹಾಗಾಗಿ ಅದು ಟೇಸ್ಟ್ ಬರುತ್ತೆ. ಮತ್ತು ಇನ್ನು ಸೈಜ್ವನ್ ಚಟ್ನಿ ನನ್ನ ಹತ್ರ ಇತ್ತಲ್ವರ, ಸೈಜ್ವನ್ ಚಟ್ನಿಯಿಂದ ಅದು ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟಿಂಗ್ ಪೌಡರ್ ಅಂತೂ ನಾನು ಹಾಕಿರಲಿಲ್ಲ. ಅಂದರೆ ಹೆಲ್ದಿ ಒಂದು ಫ್ರೈಡ್ ರೈಸ್ ಅಂತ ಹೇಳ್ಬೋದು, ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು, ಮಕ್ಳಿಗೂ ಕೂಡ ಇಷ್ಟ ಆಯಿತು. ಓಕೆ ಮಮ್ಮಿ ಪರವಾಗಿಲ್ಲ, ನಾನು ಅನ್ಕೋತಿದ್ದೆ ಮನೆಯಲ್ಲಿ ಮಾಡಿದ್ರೆ ಹೆಂಗಿರುತ್ತೇನೋ ಅಂತ ಅನ್ಕೋತಾ ಇದ್ದೆ. ಚೆನ್ನಾಗಿದೆ, ಮಾಡ್ಕೊಂಡು ತಿನ್ಬೋದು ನಾವು. ಅಪ್ಪ ಏನು ಮಾಡ್ತಾರೆ ಗೊತ್ತಾ ಇವ್ರ ಪಪ್ಪ, ಕೆಲವೊಂದು ಸಲ ಎಷ್ಟು ಅದೇನು ಚೈನೀಸ್ ಅಂತ ತಿನ್ನೋದು ಬೇಡ, ಮನೆಯಲ್ಲೇ ಊಟ ಮಾಡಿ ಅಂತ ಕೆಲವೊಂದು ಸಲ ಗದರಿಸ್ಬಿಡ್ತಾರೆ. ಇವರು ವಾರಕ್ಕೆ 2 ಸಲ ಹಿಂಗೆಲ್ಲ ಕೇಳಿದಾಗ ವಾರಕ್ಕೆ 1 ಸಲ ಖುಷಿಯಾಗಿ ತಂದು ಕೊಡ್ತಾರೆ. ಅದೇ 2 ಸಲ ಅಂತಂದರೆ ಇನ್ನು ಗದರಿಸ್ತಾರೆ, ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು. ಆವಾಗ ಒಂದೊಂದು ಸಲ ಮುನ್ಸ್ಕೊಬಿಡ್ತಾರೆ. ಆವಾಗ ಈಗ ನಾವೇ ಮಾಡ್ಕೋತೀವಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಲ ಖುಷಿಪಟ್ಟು ಅದೊಂಥರ ಒಳ ಮುನ್ಸು ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತಿರ್ತಾರೆ. ಚೆನ್ನಾಗಿತ್ತು, ಟೇಸ್ಟ್ ಇತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಅದೇ ನಾನಂತೂ ಫಿಕ್ಸ್ ಆಗಿಬಿಟ್ಟೆ, ಕಿಚಡಿ ಬದಲಿಗೆ ಇದನ್ನು ಕೂಡ ಟ್ರೈ ಮಾಡ್ಬೋದು ಯಾವಾಗಲಾದರೂ ಹುಷಾರಿಲ್ಲದೆ ಇದ್ದಾಗ, ಅಡುಗೆ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಅಂದಾಗ. ಆದರೆ ಸೈಜ್ವನ್ ಚಟ್ನಿ ಮಾತ್ರ ಬೇಕು. ನಮ್ಮನೆ ಆಲ್ಮೋಸ್ಟ್ ಯಾವಾಗಲೂ ಕೂಡ ಸೈಜ್ವನ್ ಚಟ್ನಿ ಇದ್ದೇ ಇರುತ್ತೆ. ಏಕೆ ಅಂತಂದರೆ ಊಟ ಕೊಟ್ಟು ಕಳಿಸ್ದಾಗ 2-3 ಪ್ಯಾಕೆಟ್ ಎಕ್ಸ್ಟ್ರಾನೇ ಕೊಟ್ಟು ಕಳಿಸ್ತಾರಲ್ಲ ಫ್ರಿಜ್ನಲ್ಲಿ. ಸೈಜ್ವನ್ ಚಟ್ನಿ ಮತ್ತು ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ಗಳು ಪ್ಯಾಕೆಟ್ಗಳು ಆಲ್ಮೋಸ್ಟ್ ಯಾವಾಗಲೂ ಕೂಡ ಫ್ರಿಜ್ನಲ್ಲಿ ಬಿದ್ದೇ ಇರುತ್ತೆ. ಮತ್ತು ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಒಂದು ಮೊಟ್ಟೆ ಇದ್ದರೆ ಚಲೋ ಕ್ವಿಕ್ಕಾಗಿ ಒಂದು ಫ್ರೈಡ್ ರೈಸ್ನ ಮನೆಯಲ್ಲಿ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆದರೆ ಅನ್ನ ಮಾತ್ರ ಸ್ವಲ್ಪ ಉದುರವಾಗಿ ಇರಬೇಕಾಗಿತ್ತು ಅಷ್ಟೇ. ಯಾಕೆಂದರೆ ನಮ್ಗೆ ಯಾವಾಗಲೂ ಕೂಡ ಇವ್ರ ಪಪ್ಪನೇ ಮಾಡಿ ಕೊಟ್ಟು ಕಳಿಸ್ತಾ ಇದ್ರಲ್ಲ, ಹಾಗಾಗಿ ಕೆಲವೊಂದು ಸಲ ಹೆಂಗಾಗುತ್ತೆ ಗೊತ್ತಾ, ಅಲ್ಲೇ ಹೋಟೆಲ್ ಇದೆ ಅಂದಾಗ ನಾವು ಯಾವ ಹೋಟೆಲ್ ನಡೆಸ್ತೀವಿ ಅದು ನಾವು ಮನೆಯಲ್ಲಂತೂ ನಾವು ಎಂದೂ ಮಾಡೋದೇ ಇಲ್ಲ. ಅದೇ ನಮ್ಮದು ಹೋಟೆಲ್ ಇಲ್ಲ ಅಂದಿದ್ರೆ ಇದೆಲ್ಲ ನಾನು ಟ್ರೈ ಮಾಡ್ತಾಯಿದ್ನೇನೋ. ಆದರೆ ಇವತ್ತು ತುಂಬಾ ಸುಸ್ತಾಗಿ ಹೋಗಿತ್ತು. ರೇಷನ್ ಬಂತ, ಅದನ್ನು ತುಂಬಿಸ್ತೇವೆ, ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಅದು ಇದು ಅಂದ್ಕೊಂಡು ತುಂಬಾ ಸುಸ್ತಾಗಿತ್ತು. ಏನು ಅಡುಗೆ ಮಾಡಲಿ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದಾಯಿತು. ಇದಕ್ಕೆ ಎಲೆಕೋಸು ಹಾಕಿಲ್ಲ, ಸ್ಪ್ರಿಂಗ್ ಆನಿಯನ್ ಹಾಕಿಲ್ಲ, ಮತ್ತು ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ. ಹೆಲ್ದಿ ಫ್ರೈಡ್ ರೈಸ್, ಓಕೆ ಟೇಸ್ಟ್ ಆಗ್ತಾಯಿದೆ, ಚೆನ್ನಾಗಿದೆ. ಇಷ್ಟವರೆಗೆ ನೀವು ವಿಡಿಯೋ ನೋಡಿದ್ದು ಬುಧವಾರದ್ದು. ಗುರುವಾರದ ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಶುಕ್ರವಾರ ರಂಗಪಂಚಮಿದು. ನೀವು ರಸ್ತೆ ನೋಡ್ತಾ ಇರ್ಬೋದು, ಫುಲ್ಲೆಲ್ಲ ಖಾಲಿ. ನಾನು ಮುಖ ಮುಚ್ಕೊಂಡು ಹೋಗ್ತಾ ಇದ್ದೀನಿ. ಏಕೆಂದರೆ ಇವತ್ತಿನ ದಿನ ನಾನು ಇಷ್ಟು ವರ್ಷದಲ್ಲಿ ಯಾವಾಗಲೂ ಕೂಡ ಒಂದು ಮಾರ್ಕೆಟ್ಗಾಗಿರ್ಬೋದು ಹೊರಗಡೆ ಬರ್ತಲೇ ಇರಲಿಲ್ಲ. ಯಾಕೆ ಅಂತಂದರೆ ಏನು ಗೊತ್ತಾ, ಯಾರು ಸಿಗ್ತಾರೆ ಅವರಿಗೆ ಮಕ್ಕಳಿಗೆಲ್ಲ ಹೊಡೆದೇ ಬಿಡ್ತಾರೆ. ಅಂದರೆ ಅದು ಬಿಲ್ಡಿಂಗ್ನಲ್ಲಿ ಎಲ್ಲೆಲ್ಲಿಂದ ಕವರ್ಗಳಲ್ಲಿ ಕಟ್ಟಿದ್ದು ನೀರು ಬಂದು ಬೀಳುತ್ತೋ ಮೈ ಮೇಲೆ ಅದು ಗೊತ್ತಾಗೋದೇ ಇಲ್ಲ. ರಪ್ಪ
ಹೊಡಿತಾ ಇರ್ತಾರೆ. ಅದು ಭಯ ಆಯ್ತಿತ್ತು ನನಗೆ. ಆಲ್ಮೋಸ್ಟ್ ಈಗ 11:30 ಆಗ್ತಿದೆ, ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರುತ್ತೆ. ಹಂಗೆ ಅಂದ್ಕೊಂಡೇ ಬಂದೆ. ನಾನು 11 ಗಂಟೆನೇ ಕುಶಾಲ್ಗೆ ಕಾಲ್ ಮಾಡಿದೆ, ಬಂದು ಕರ್ಕೊಂಡು ಹೋಗ್ಲಾ ಅಂತ. ಅವ್ನು ಹೇಳ್ದೆ ಇಲ್ಲ ಮಮ್ಮಿ ಇನ್ನೊಂದು ಅರ್ಧ ಗಂಟೆ ಆಟಾಡಿಸ್ತೀನಿ ಅಂತ ಹೇಳ್ದೆ. ಈಗ 11:30ಗೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ಗುಂಪಾಗಿ ನೋಡಿ ಆಟ ಆಡ್ಕೊಂಡು ಬರ್ತಾಯಿದ್ದಾರೆ. ಒಂಥರ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಏನಪ್ಪ ಇಷ್ಟು ವರ್ಷದಲ್ಲಿ ನನಗೆ ಯಾವಾಗಲೂ ಕೂಡ ಹೋಳಿ ಆಡಲಿಕ್ಕೆ ಹೋಗಲೇಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅಂದರೆ ಕಲರೆಲ್ಲ ಒಬ್ರಿಗೊಬ್ಬರು ಹಾಕ್ಕೊಂಡು ವಿಶ್ ಮಾಡ್ತಿದ್ವಿ. ಮತ್ತು ಆದರೆ ಈ ನೀರಲ್ಲೆಲ್ಲ ಈಗ ಮೈದಾನದಲ್ಲಿ ಅದರದ್ದೇ ಆದ ಒಂದು ಗುಂಪುಗಳಲ್ಲಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮ್ಯೂಸಿಕ್ನಲ್ಲೆಲ್ಲ ಆ ರೀತಿ ಹೋಳಿ ನಾನು ಇಷ್ಟು ವರ್ಷದಲ್ಲಿ ನಾವು ಆಡಲೇ ಇಲ್ಲ. ಏನಕ್ಕಪ್ಪ ಮತ್ತು ಪುಣ್ಯ ಚಿಕ್ಕದ್ರಲ್ಲಿ ಹೋಗ್ತಾಯಿದ್ಲು. ಅವಳು ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಅನ್ನೋದು ಬಂದಾದಮೇಲೆ ಅವಳು ಕೂಡ ಅಷ್ಟು ಹೋಗಲೇಬೇಕು ಅಂತ ಇಷ್ಟಪಟ್ಟು ಅವಳು ಹೋಗ್ತಿರ್ಲಿಲ್ಲ. ಆದರೆ ಕುಶಾಲ್ ಮರ ಹತ್ರ ಪ್ರತಿ ವರ್ಷವೂ ಕೂಡ ಹಾಡ್ತಾನೆ ಹೋಳಿನ. ಅವಳು ಹೊರಗಡೆನೇ ಬರ್ತಿದ್ದಿಲ್ಲ. ಆಮೇಲೆಲ್ಲ ಶಾಂತ ಆದಮೇಲೆ ಅಕ್ಕಪಕ್ಕದಲ್ಲೆಲ್ಲ ಅಕ್ಕಂದಿರೆಲ್ಲ ಅವರು ಅಂದರೆ ಪುಣ್ಯನಿಗಿಂತ ಒಂದು 5-6 ವರ್ಷ ದೊಡ್ಡವರು ಬಂದು ಡೋರ್ ಓಪನ್ ಮಾಡಿಸಿ ಕಲರೆಲ್ಲ ಹಾಕಿ ಹೋಗ್ತಾಯಿದ್ರು. ಇನ್ನು ಇಲ್ಲಿರಬೇಕಾದ್ರೆ ನಮ್ಮದು ಹಳೆ ಮನೆಯಲ್ಲಿ ಇರಬೇಕಾದ್ರೆ ಮತ್ತು ಹೋಳಿ ಹಬ್ಬದ ದಿನ ಇಲ್ಲಿ ಬಾಂಗ್ ಅಂತ ಏನೋ ಕುಡಿತಾರೆ. ಅವರು ಹೇಗೆ ಗೊತ್ತಾ, ಅವರು ಕುಡಿಬೇಕಾದ್ರೆ ಅಳ್ತಾ ಇದ್ದರೆ ಇನ್ನು ಇಡೀ ದಿನ ಅಳ್ತಲೇ ಇರ್ತಾರೆ. ಇನ್ನು ನಗ್ತಾ ಇದ್ರೆ ಅಂತೂ ಇಡೀ ದಿನ ನಗ್ತಲೇ ಇರ್ತಾರೆ. ಆ ರೀತಿ ಆ್ಯಕ್ಷನ್ ಮಾಡ್ತಾರೆ. ಮೊದಲೆಲ್ಲ ನಾವು ಇಷ್ಟೊತ್ತಿನಲ್ಲಿ ಹಿಂಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮೋರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಜಾಗದಲ್ಲೂ ಬಿತ್ಕೊಂಡು ಅಳ್ಳೋದು ನಗೋದೆಲ್ಲ ಮಾಡ್ತಿದ್ರು. ಅದೊಂಥರ ಫನ್ನಿ ಅನ್ನಿಸ್ತಿತ್ತು. ಈಗ ಅಷ್ಟಿಲ್ಲ. ಈಗೆಲ್ಲ ನ್ಯಾಚುರಲ್ ಡೀಸೆಂಟಾಗಿ ಚೆನ್ನಾಗಿ ಆಟ ಆಡ್ತಾರೆ. ಅವಾಗೆಲ್ಲ ಗೊತ್ತಿಲ್ಲದೆ ಇರಲಿ ಯಾರಿಗೆ ಬೇಕಾದರೂ ಕೂಡ ಕಲರೆಲ್ಲ ಹಾಕಿ ಒಂಥರ ಹರ್ಟ್ ಮಾಡೋ ರೀತಿಯಲ್ಲೆಲ್ಲ ಅಂದರೆ ಅವ್ರದ್ದು ಬಿಹೇವಿಯರ್ ಇರ್ತಿತ್ತು. ಮತ್ತು ಬುರನಾಮನೋ ಹೋಳಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿರ್ತಿದ್ರು. ಈಗ ಹಾಗೆಲ್ಲ ಪರಿಚಯ ಇರೋರಿಗೆ ಮಾತ್ರ ಹೋಳಿ ಅಂದರೆ ಕಲರೆಲ್ಲ ಹಾಕುವಂಥದ್ದು. ಅದು ಇತ್ತೀಚಿನ ದಿನಗಳಲ್ಲಿ ಒಂದು 2-3 ವರ್ಷದಿಂದ ಅದು ತುಂಬಾ ಬದಲಾವಣೆ ಆಗಿದೆ. ಅದು ನನಗೆ ತುಂಬಾ ಇಷ್ಟ ಆಗ್ತದೆ. ಅವಾಗೆಲ್ಲ ಹೋಳಿ ಅಂದರೆ ಹೊರ್ಗಡೆಗೆ ಬರಲಿಕ್ಕೇ ಭಯ ಅನ್ನಿಸ್ತಿತ್ತು. ಅವರು ಒಂಥರ ಚೇಂಜ್ ಆಗಿರ್ತಿದ್ರು. ಅದಂದರೆ ಅವ್ರ ನೆಶನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಈಗೆಲ್ಲ ತುಂಬಾ ಬದಲಾವಣೆ ಆಗಿದೆ. ಈಗೆಲ್ಲ ಯಾವುದೇ ಫೆಸ್ಟಿವಲ್ ಇರ್ಬೋದು ಒಂಥರ ಬೇರೆಯವರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ಆಡೋದು ತುಂಬಾ ಕಮ್ಮಿ. ಅವಾಗೆಲ್ಲ ಮುಂಬೈನಲ್ಲಿ ತುಂಬಾ ಅಂದರೆ ಈ ಥರ ಫೆಸ್ಟಿವಲ್ಗಳಲ್ಲಿ ಭಯ ಅನ್ನಿಸ್ತಿತ್ತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನನ್ನ ಮಗ ಅಂತಲೇ ಪತ್ತೆ ಮಾಡೋಕ್ಕೆ ಆಗಲಿಲ್ಲ. देखो ना कितना चिल्ला रहे, चलो नहीं चलो आ दीदियर जते ಒಂದು ಫೋಟೋ ಕ್ಲಿಕ್ ಮಾಡ್ಕೋ. ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ये मोबाइल हैप्पी होली. चल सुनो, चलो दीदियर जते खड़ा हो जाओ, एक फोटो क्लिक करते हैं. फोटो निकालो. हाँ चलो तीनों खड़े हो जाओ. ಒಂದು ಫ್ರೆಂಡ್ಶಿಪ್ ಅಂದರೆ ಏನು ಗೊತ್ತಾ, ಒಂಥರ ಚಿಕ್ಕದ್ರಲ್ಲಿ ನಮ್ಮದು ಫ್ರೆಂಡ್ಶಿಪ್ ಅನ್ನೋದು ಇರುತ್ತಲ್ಲ, ಅದ್ರ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರೋ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಆಮೇಲೆ ಸಿಗುವಂಥ ಫ್ರೆಂಡ್ಸ್ಗಳು ಒಂಥರ ಬಡವ ಶ್ರೀಮಂತ ಅಂತ ನೋಡಿ ಮಾಡುವಂಥ ಫ್ರೆಂಡ್ಶಿಪ್ಪು. ಇಲ್ಲಿ ಮಕ್ಳುಗಳ ಜೊತೆ ಕುಶಾಲು ಹುಟ್ಟಿತೊಟ್ಟಿಂದ ಒಳ್ಳೆ ಸ್ನೇಹ ಇದೆ. ಏನೋ ಒಂಥರ ಜಗಳ ಆಡಿದ್ದಾರೆ, ಮತ್ತು ಆಟ ಆಡಿದ್ದಾರೆ, ಮತ್ತು ಹೊಡೆದಾಡಿದ್ದಾರೆ, ಬಿದ್ದಿದ್ದಾರೆ, ಎದ್ದಿದ್ದಾರೆ. ಈಗೆಲ್ಲ 4th ಸ್ಟ್ಯಾಂಡರ್ಡ್ ಬಂದಮೇಲೆ ಎಲ್ಲ ಸ್ವಲ್ಪ ಬುದ್ಧಿಮಾನಿದೆಯಲ್ಲ, ಅಂದರೆ ಫೋನ್ ಮಾಡುವಂಥದ್ದು ಕುಶಾಲ್ ಬಾ ಅಂತ. ಅವನಿಗೆ ಅಲ್ಲಿ ಇರಲಿಕ್ಕೇ ಆಗೋದಿಲ್ಲ. ಇಲ್ಲಿಗೇನೋ ಬಂದ್ಬಿಟ್ಟು, ಆದರೆ ಅವ್ನ ಮನಸ್ಸೆಲ್ಲ ಅಲ್ಲೇ. ಅಂದರೆ ಈಗ ನಾನು ಹೇಗೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಪುಣ್ಯನಿಗೂ ಕೂಡ ಇಲ್ಲಿ ಓಕೆ ಏರಿಯಾ ಅಷ್ಟು ಒಳ್ಳೆ ಇಲ್ಲ ಅಂದರೂ ಕೂಡ ಮನೆ ಓಕೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಖುಷಿಯಾಗಿದ್ದಾನೆ. ಇವ್ರ ಪಪ್ಪನೂ ಕೂಡ. ಆದರೆ ಕುಶಾಲ್ ಮಾತ್ರ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗೇ ಇಲ್ಲ ಈ ಮನೇನ. ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾವಾಗಲೂ ಅಂತ ಇರ್ತಾನೆ. ಈಗ ಏನು ಮಾಡೋಕ್ಕಾಗೋದಿಲ್ಲ, ಬಂದಿದ್ದಾಗಿದೆ. ಮತ್ತು ವಾಪಸ್ ಅಲ್ಲಿಗೆ ಹೋಗೋಕ್ಕೆ ಅಂತೂ ಆಗೋದಿಲ್ಲ ಅಲ್ವರ. ಅದಾಗದೇ ಇರೋ ವಿಷಯ.